ಬುರುಡೆ ಮ್ಯಾನ್ ಮಾಸ್ಕ್ ಮ್ಯಾನ್ ಎಂದು ಮಾಧ್ಯಮಗಳಲ್ಲಿ ದಿನನಿತ್ಯ ಹರಿದಾಡ್ತಾ ಇದ್ದಂತಹ ಈ ಸುದ್ದಿ ಇದು. ಈ ಬುರುಡೆ ಗ್ಯಾಂಗ್ ನ ಎಲ್ಲಾ ರಹಸ್ಯಗಳು ಸಹ ಬಯಲಾಗ್ತಾ ಬಂದ್ವು. ಕೋರ್ಟ್ಗೆ ಸಹ ಪ್ರೊಡ್ಯೂಸ್ ಮಾಡಿದ್ದ ತಲೆ ಬುರುಡೆ ಯಾರ್ದು, ಬುರುಡೆ ತಂದಾಗ ಸ್ಥಳದಲ್ಲಿ ಇದ್ದವರು ಯಾರು, ಕತ್ತಿಯಲ್ಲಿ ಬುರುಡೆ ಎತ್ತಿದವರು ಯಾರು, ತೀವ್ರ ವಿಚಾರಣೆಯ ಬಳಿಕ ಮಾಸ್ಕ್ ಮ್ಯಾನ್ ಬಿಟ್ಟಿದ್ದೆಲ್ಲವೂ ಸಹ ಬುರುಡೆ ಅನ್ನೋದು ಗೊತ್ತಾಗಿ ಬಂಧಿಸಿದ್ರು. ಕೋರ್ಟ್ಗೆ ಬರುವಾಗಂತೂ ಝೀರೋ ಟ್ರಾಫಿಕ್ ಗನ್ ಮ್ಯಾನ್, ಮುಖಕ್ಕೆ ಮಾಸ್ಕ್, ಆತನ ಸುತ್ತ ಪೊಲೀಸರು ಸಹ ಇದ್ರು. ಆದ್ರೆ ಈಗ ಬೇಲ್ ಸಿಕ್ಕಿ 2 ದಿನ ಆದ್ರೂ ಬಿಡುಗಡೆ ಆಗಿಲ್ಲ ಚಿನ್ನಯ್ಯ. ಆಗ ಚಿನ್ನಯ್ಯನ ಬೆನ್ನಿಂದೆ ಇದ್ದಂತಹ ಬುರುಡೆ ಗ್ಯಾಂಗ್ ಇವಾಗ ಎಲ್ಲೋಯ್ತು? ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಧರ್ಮಸ್ಥಳ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗೋದು ಹೊಸದೇನಲ್ಲ. ಕಳೆದ ಹಲವು ತಿಂಗಳುಗಳಿಂದ ನಡೀತಾ ಇರುವಂತಹ ಬೆಳವಣಿಗೆಗಳು ಸಹ ಕಂಡು ಬಂದಿವೆ. SIT ತನಿಖೆಯ ಕಂಪ್ಲೀಟ್ ವರದಿ ಬಂದ ಬಳಿಕವೇ ಸತ್ಯ ಹೊರಬರಲಿದೆ. ಆದ್ರೆ ಧರ್ಮಸ್ಥಳ ಕೇಸ್ನಲ್ಲಿ ಕೆಲವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋದು ಮೊದಲಿನಿಂದಲೂ ಹರಿದಾಡ್ತಾನೆ ಇತ್ತು. ಇನ್ನು ಧರ್ಮಸ್ಥಳ ಕೇಸ್ಗೆ ಹೊಸ ತಿರುವು ಕೊಟ್ಟಿದ್ದು ಮಾತ್ರ ಚಿನ್ನಯ್ಯ. ಬುರುಡೆ ಮ್ಯಾನ್ ಮಾಸ್ಕ್ ಮ್ಯಾನ್ ಎಂದು ಮಾಧ್ಯಮಗಳಲ್ಲಿ ದಿನನಿತ್ಯ ಹರಿದಾಡ್ತಾ ಇದ್ದಂತಹ ಈ ಸುದ್ದಿ ಇದು. ಧರ್ಮಸ್ಥಳದಲ್ಲಿ 100 ಶವಗಳನ್ನ ನಾವು ಊತಿಕ್ಕಿದ್ದೇವೆ ಅಂತ ಚಿನ್ನಯ್ಯನೇ ಬಂದು ನ್ಯಾಯಾಲಯದ ಬಳಿ ಒಪ್ಕೊಂಡಿದ್ರು. ಇನ್ನು ವಿಚಾರಣೆಯ ಬಳಿಕ ಕೋರ್ಟ್ ಈ ಕೇಸ್ SITಗೆ ಒಪ್ಪಿಸಿತ್ತು. SIT ಅಧಿಕಾರಿಗಳು ಸರ್ಕಾರಿ ಹಣ ಖರ್ಚು ಮಾಡಿ ಹಗಲು ರಾತ್ರಿ ಧರ್ಮಸ್ಥಳದಲ್ಲಿ ಉತ್ಖನನ ಕಾರ್ಯವನ್ನು ಸಹ ಮಾಡಿತ್ತು. ಆದ್ರೆ ಅದಕ್ಕೆ ಯಾವುದೇ ರೀತಿಯ ಪ್ರತಿಫಲ ಮಾತ್ರ ಸಿಕ್ಕಿರಲಿಲ್ಲ. ಇನ್ನು ಈ ಕೇಸ್ನಲ್ಲಿ ಚಿನ್ನಯ್ಯ ಮಾತ್ರವಲ್ಲ, ಮಹೇಶ್ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಸುಜಾತಾ ಭಟ್ಗೂ ಸಹ ಈ ಕೇಸ್ನ ಉರುಳು ಸುತ್ತಕೊಂಡಿತ್ತು. ಇನ್ನು ಚಿನ್ನಯ್ಯ ಬಂದಾಗ ಈ ಬುರುಡೆ ಗ್ಯಾಂಗ್ ಆತನ ಪರ ನಿಂತಿದ್ದೇವೆ ಎಂದು ಹೇಳಿದ್ರು. ತನಿಖೆ ನಡೆದಂತೆ ಈ ಬುರುಡೆ ಗ್ಯಾಂಗ್ನ ಎಲ್ಲಾ ರಹಸ್ಯಗಳು ಸಹ ಬಯಲಾಗ್ತಾ ಬಂದ್ವು. ಇನ್ನು ಆಗಸ್ಟ್ 23, 2025ರಂದು ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನ ಊತಿಟ್ಟ ಪ್ರಕರಣದಲ್ಲಿ ಸುಳ್ಳುಗಳ ಸರಮಾಲೆ ಎಣೆದು ಕತೆ ಕಟ್ಟಿದ್ದಂತಹ ಮುಸ್ಕುದಾರಿ ಚಿನ್ನಯ್ಯನನ್ನ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಸತತ ವಿಚಾರಣೆಯ ಬಳಿಕ ಚಿನ್ನಯ್ಯನನ್ನ ತನಿಖಾ ತಂಡ ಬಂಧಿಸಿತ್ತು. ಅನಾಮಿಕ ತೋರಿಸಿದಂತಹ 17 ಪಾಯಿಂಟ್ಗಳಲ್ಲಿ ಏನೂ ಸಿಗದ ಹಿನ್ನೆಲೆ SIT ತಂಡ ಸಮಾಧಿ ಶೋಧವನ್ನ ಸ್ಥಗಿತಗೊಳಿಸಿ ಮಾಸ್ಕ್ ಮ್ಯಾನ್ ವಿರುದ್ಧವೇ ರಿವರ್ಸ್ ತನಿಖೆಯನ್ನ ಶುರು ಮಾಡಿಕೊಳ್ಳುತ್ತೆ. ಪ್ರಕರಣದ ತನಿಖಾಧಿಕಾರಿ ಜಿತೇಂದ್ರ ಮತ್ತು ಸರಿಸುಮಾರು 25 ಪೊಲೀಸರ ತಂಡ SIT ಠಾಣೆಯಲ್ಲಿ ತೀವ್ರ ವಿಚಾರಣೆಯನ್ನು ಸಹ ನಡೆಸ್ತಾರೆ. ವಿವಿಧ ಆಯಾಮಗಳಲ್ಲಿ ಅನಾಮಿಕನ ಮುಂದೆ ಪ್ರಶ್ನೆಗಳನ್ನ ಇಟ್ಟಿರ್ತಾರೆ. ಕೋರ್ಟ್ಗೆ ಸಹ ಪ್ರೊಡ್ಯೂಸ್ ಮಾಡಿದ್ದ ತಲೆ ಬುರುಡೆ ಯಾರ್ದು, ಬುರುಡೆ ತಂದಾಗ ಸ್ಥಳದಲ್ಲಿ ಇದ್ದವರು ಯಾರು, ಕತ್ತಿಯಲ್ಲಿ ಬುರುಡೆ ಎತ್ತಿದವರು ಯಾರು, ಸಮಾಧಿ ಒಳಗಿನಿಂದ ನೀನು ಬುರುಡೆ ಅಗೆದು ತಂದಿರುವೆಯಾ, ಕಾಡಿನೊಳಗಿದ್ದ ಬುರುಡೆ ಎತ್ತಿದ ವಿಡಿಯೋದಲ್ಲಿ ಇರುವವರು ಯಾರು, ಕಾಡಿನ ಒಳಗೆ ಬುರುಡೆ ಸಿಕ್ಕಿದ್ರೆ ಅದು ಅಸಹಜ ಸಾವಿನ ಪ್ರಕರಣವಾ, ಸಮಾಧಿಯಿಂದ ಬುರುಡೆ ಅಗೆದು ತಂದಿದ್ದು ಹೌದಾ, ಅನಾಮಕನ ಜೊತೆ ಕೈ ಜೋಡಿಸಿದವರು ಯಾರು ಎಂಬೆಲ್ಲ ಪ್ರಶ್ನೆಗಳನ್ನ ತನಿಖಾಧಿಕಾರಿ ಜಿತೇಂದ್ರ ಅನಾಮಿಕನ ಮುಂದೆ ಕೇಳಿದ್ರು. ಈ ಪ್ರಶ್ನೆಗಳಿಗೆ SIT ಪೊಲೀಸರು ನಿರೀಕ್ಷೆಯಂತೆ ಯಾವುದೇ ಉತ್ತರಗಳು ಸಹ ಅನಾಮಿಕನಿಂದ ಬಂದಿರಲಿಲ್ಲ. ಬದಲಿಗೆ ಕೋರ್ಟ್ ಪ್ರೊಡ್ಯೂಸ್ ಮಾಡಿದಂತಹ ಬುರುಡೆ ಯಾವ ಭಾಗದಿಂದ ತೆಗೆದು ತಂದಿದ್ದು ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕೇ ಇರಲಿಲ್ಲ. ಬಂಗ್ಲೆಗುಡ್ಡ, ಕಲ್ಲೇರಿ, ರತ್ನಗಿರಿ ಎಂಬ ಉತ್ತರವನ್ನಷ್ಟೇ ಹೇಳಿದ್ದ. ತೀವ್ರ ವಿಚಾರಣೆಯ ಬಳಿಕ ಮಾಸ್ಕ್ ಮ್ಯಾನ್ ಬಿಟ್ಟಿದ್ದೆಲ್ಲವೂ ಸಹ ಬುರುಡೆ ಅನ್ನೋದು ಗೊತ್ತಾಗಿ ಬಂಧಿಸಿದ್ರು. ಇನ್ನು ಚಿನ್ನಯ್ಯ ಅರೆಸ್ಟ್ ಆಗಿ ಬರೋಬ್ಬರಿ 72 ದಿನಗಳು ಕಳೆದಿವೆ. ಈಗ ಕೋರ್ಟ್ ಕೊನೆಗೂ ಸಹ ಚಿನ್ನಯ್ಯನಿಗೆ ಷರತ್ತುಬದ್ಧ ಜಾಮೀನನ್ನ ನೀಡಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಧಾನ ಜಿಲ್ಲಾ ಸೆಷನ್ ನ್ಯಾಯಾಲಯವು ಚಿನ್ನಯ್ಯನಿಗೆ ಜಾಮೀನು ಮಂಜೂರು ಮಾಡಿದ್ದು 2 ಶ್ಯೂರಿಟಿಗಳೊಂದಿಗೆ 1 ಲಕ್ಷ ರೂಪಾಯಿ ವೈಯಕ್ತಿಕ ಬಾಂಡ್ ಮೇಲೆ ಆರೋಪಿಯನ್ನ ಬಿಡುಗಡೆ ಮಾಡಲು ಆದೇಶಿಸಿರುವಂಥದ್ದು. ಈ ಆದೇಶ ಬಂದು 2 ದಿನ ಆಯಿತು. ಆದ್ರೆ ಶಿವಮೊಗ್ಗ ಜೈಲಿನಲ್ಲಿರುವಂತಹ ಚಿನ್ನಯ್ಯನಿಗೆ ಇನ್ನೂ ಹೊರಗಡೆ ಬರೋ ಭಾಗ್ಯನೇ ಸಿಕ್ಕಿಲ್ಲ. ಯಾಕಂದ್ರೆ ಕೋರ್ಟ್ ಈಗಾಗಲೇ 12 ಷರತ್ತುಗಳನ್ನ ವಿಧಿಸಿದೆ. ಅದರಲ್ಲೂ 1 ಲಕ್ಷ ಶ್ಯೂರಿಟಿಯನ್ನ ಕೊಡಬೇಕು ಅಂದಿದೆ. ಹಾಗಾದ್ರೆ ಈ ಬುರುಡೆ ಗ್ಯಾಂಗ್ ಸದಸ್ಯರು ಎಲ್ಲೋದ್ರು? ಈಗ ಏನ್ ಮಾಡ್ತಾ ಇದ್ದಾರೆ? ಧರ್ಮಸ್ಥಳ ಕೇಸ್ ಆರಂಭ ಆದಾಗ ಹಾಗೂ ಚಿನ್ನಯ್ಯ ಕೋರ್ಟ್ ಬಳಿ ಬಂದಾಗ ಆತನ ಪರ ನಿಂತು ಈಗ ಶ್ಯೂರಿಟಿ ಕೊಟ್ಟು ಕರ್ಕೊಂಡು ಹೋಗೋಕೆ ಯಾಕೆ ಬರಲಿಲ್ಲ ಎಂಬ ಪ್ರಶ್ನೆಗಳಿಗೆ ಸಹ ಇನ್ನೂ ಉತ್ತರ ಸಿಕ್ಕಿಲ್ಲ.
ಎಲ್ಲೋ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಂತಹ ಅವನನ್ನ ಟಾಪ್ ಟು ಬಾಟಮ್ ಮುಚ್ಚಿ ಆಡಿ ಕಾರ್ನಲ್ಲಿ ಕರ್ಕೊಂಡು ಬಂದಿದ್ರು. ಕೋರ್ಟ್ಗೆ ಬರುವಾಗಂತೂ ಝೀರೋ ಟ್ರಾಫಿಕ್, ಗನ್ ಮ್ಯಾನ್, ಮುಖಕ್ಕೆ ಮಾಸ್ಕ್, ಆತನ ಸುತ್ತ ಪೊಲೀಸರು ಸಹ ಇದ್ರು. ಇಷ್ಟೇ ಅಲ್ಲ, ಶವಗಳ ಉತ್ಖನನ ಮಾಡುವಾಗಲೂ ಸಹ ಎಸಿ ತಹಶೀಲ್ದಾರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್, FSL ತಂಡ ಹೀಗೆ ಪೊಲೀಸರು ಸಹ ಆತನ ಜೊತೆಗೇ ಇದ್ರು. ಆದ್ರೆ ಈಗ ಬೇಲ್ ಸಿಕ್ಕಿ 2 ದಿನ ಆದ್ರೂ ಬಿಡುಗಡೆ ಆಗಿಲ್ಲ ಚಿನ್ನಯ್ಯ. ಆರಂಭದಲ್ಲಿ ಇದ್ದ ಯಾರೂ ಕೂಡ ಇವತ್ತು ಜೊತೆಗಿಲ್ಲ. ಆಗ ಚಿನ್ನಯ್ಯನ ಬೆನ್ನಿಂದೆ ಇದ್ದಂತಹ ಬುರ್ಡೆ ಗ್ಯಾಂಗ್ ಇವಾಗ ಎಲ್ಲೋಯ್ತು? ಶ್ಯೂರಿಟಿ ಕೊಟ್ಟ ಮೇಲೆ ತಪ್ಪು ಸಾಬೀತಾಗಿಲ್ಲ ಅಂದ್ರೆ ನಮ್ಗೆ ಕಷ್ಟ ಅಂತ ಸುಮ್ಮನೆ ಇದ್ದಾರಾ ಗೊತ್ತಾಗ್ತಾ ಇಲ್ಲ. ಇನ್ನು ಬೇಲ್ ಸಿಕ್ಕಿ 2 ದಿನ ಆಯ್ತು, ಇನ್ನೂ ಸಹ ಚಿನ್ನಯ್ಯ ಹೊರಗಡೆ ಬಂದಿಲ್ಲ. ಹಾಗಾದ್ರೆ ಆತನನ್ನ ಯಾರು ಬಿಡಿಸ್ಕೊಂಡು ಬರ್ತಾರೆ? ಈ ಗ್ಯಾಂಗ್ ನಲ್ಲಿ ಮೊದಲು ಸುಜಾತಾ ಭಟ್ ಉಲ್ಟಾ ಹೊಡೆದ್ರು. ಇದೀಗ ಸಮೀರ್ ಸೌಜನ್ಯ ಕೇಸ್ ವಿಡಿಯೋಸ್ನೆಲ್ಲ ಡಿಲೀಟ್ ಮಾಡಿದ್ದಾನೆ. ಈಗ ಚಿನ್ನಯ್ಯಗೆ ಬೇಲ್ ಸಿಕ್ಕರು, ಅವರನ್ನ ಬಿಡಿಸ್ಕೊಂಡು ಬರೋರು ಇಲ್ಲ. ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಮಹೇಶ್ ತಿಮ್ಮರೋಡಿ ಆಗಿರ್ಬೋದು, ಈಗ ಎಲ್ಲಿದ್ದಾರೆ? ಚಿನ್ನಯ್ಯನನ್ನ ಹೊರಗಡೆ ಕರ್ಕೊಂಡು ಬರ್ತಾರಾ ಇಲ್ಲ ಜೈಲ್ನಲ್ಲೇ ಬಿಡ್ತಾರಾ ಅಂತ ಕೆಲವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ನಲ್ಲಿ ಧರ್ಮಸ್ಥಳ ಪ್ರಕರಣ ಆರಂಭ ಆದಾಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಪಕ್ಕದಲ್ಲಿ ಎಲ್ಲರೂ ಸಹ ಇದ್ರು. ಆದ್ರೆ ಧರ್ಮಸ್ಥಳದಲ್ಲಿ ಯಾವುದೇ ಶವ ಸಿಗ್ಲಿಲ್ಲ. ಉತ್ಖನನ ಕಾರ್ಯವು ನಿಲ್ಲಿಸಿದ್ರು. ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿದ್ರು. ಈಗ ಷರತ್ತುಬದ್ಧ ಬೇಲ್ ಕೂಡ ನ್ಯಾಯಾಲಯ ಕೊಡ್ತಾ ಇದೆ. ಆದ್ರೆ ಆತನಿಗೆ 1 ಲಕ್ಷ ಬಾಂಡ್ ಹಾಗೂ ಶ್ಯೂರಿಟಿ ಕೊಟ್ಟು ಹೊರಗಡೆ ಕರ್ಕೊಂಡು ಬರೋ ಕೆಲಸ ಯಾರು ಕೂಡ ಮಾಡ್ತಾ ಇಲ್ಲ. ಹಾಗಾದ್ರೆ ಚಿನ್ನಯ್ಯ ಧರ್ಮಸ್ಥಳದ ಬಗ್ಗೆ ಹೇಳಿದ್ದೆಲ್ಲ ನಿಜಾನಾ? ಇಲ್ಲ ಅವನ ಹಿಂದೆ ಇರುವಂತಹ ಕೈಗಳು ಏಳ್ಸಿದ್ವಾ ಅನ್ನೋ ಅನುಮಾನಗಳು ಸಹ ಈಗ ಉಟ್ಕೊಂಡಿವೆ. ಒಟ್ಟಾರೆ SITಯ ಕಂಪ್ಲೀಟ್ ವರದಿ ಬಂದ ಬಳಿಕವೇ ರಹಸ್ಯ ಬಯಲಾಗಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.